ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 22ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ವಿಮತ್ಸರಹ ಅಂತಂದ್ರೆ ಅರ್ಥ ಏನು, ಮತ್ತೆ ದ್ವಂದ್ವಗಳಿಂದ ಅತೀತನಾಗೋದು ಅಂತಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಂಡ್ವಿ. ವಿಮತ್ಸರಹ ಅಂತಂದ್ರೆ ಯಾರಲ್ಲಿ ಹೊಟ್ಟೆ ಕಿಚ್ಚು ಅನ್ನುವಂಥ ಭಾವನೆನೇ ಇರೋದಿಲ್ವೋ ಅದನ್ನ ವಿಮತ್ಸರಹ ಅಂತ ಹೇಳ್ತಾರೆ. ಮತ್ತೆ ದ್ವಂದ್ವಗಳಿಂದ ಅತೀತನಾಗೋದು ಅಂತಂದ್ರೆ ರಾಗದ್ವೇಷ, ಹರ್ಷ, ಶೋಕ ಈ ರೀತಿ ಇರುತ್ತಲ್ಲ, ಅದರಿಂದ ಅವನು ಅತೀತನಾಗೋದು ಅಂದ್ರೆ ಅವನ ಅಂತಃಕರಣದಲ್ಲೇ ಆ ಭಾವನೆಗಳು ಇರೋದಿಲ್ಲ ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಸಿದ್ಧಿ ಮತ್ತೆ ಅಸಿದ್ಧಿ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು, ಮತ್ತೆ ಅದರಲ್ಲಿ ಸಮನಾಗಿರೋದು ಅಂತಂದ್ರೆ ಏನು ಅನ್ನೋದು ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಯಜ್ಞ, ದಾನ ಮತ್ತೆ ತಪ ಯಾವುದೇ ಕರ್ತವ್ಯ ಕರ್ಮ ಇರುತ್ತಲ್ಲ, ಅದು ನಿರ್ವಿಘ್ನವಾಗಿ ಪೂರ್ಣ ಆಗೋದು ಅದನ್ನ ಸಿದ್ಧಿ ಅಂತ ಹೇಳ್ತೀವಿ. ಈಗ ನಾವು ಏನೋ ಒಂದು ತಪಸ್ ಮಾಡ್ತಾ ಇರ್ತೀವಿ, ಯಜ್ಞ ಮಾಡ್ತಾ ಇರ್ತೀವಿ, ಅಥವಾ ನಾವು ಏನಾದ್ರೂ ಒಂದು ಕರ್ತವ್ಯ ಕರ್ಮ, ನಂದೇ ಆದಂತ ಕೆಲವೊಂದು ಡ್ಯೂಟೀಸ್ ಇರುತ್ತೆ, ಅದನ್ನ ಮಾಡ್ತಾ ಇರ್ತೀನಿ, ಅದು ಒಂದ್ ಸ್ವಲ್ಪನೂ ಏನೂ ತೊಂದರೆ ಆಗದೆ ಕಂಪ್ಲೀಟ್ ಆಗುತ್ತಲ್ಲ, ಅದನ್ನ ಸಿದ್ಧಿ ಅಂತ ಹೇಳ್ತೀವಿ. ಮತ್ತೆ ಯಾವುದೋ ಒಂದು ರೀತಿಯ ವಿಘ್ನಗಳು ಬರುತ್ತೆ, ಅಥವಾ ಆ ಕೆಲ್ಸಕ್ಕೆ ಏನೋ ಒಂದು ಅಡೆತಡೆಗಳು ಬರುತ್ತಲ್ಲ, ಬಂದಾಗ ಏನಾಗುತ್ತೆ, ಆ ಕೆಲಸ ಕಂಪ್ಲೀಟ್ ಆಗೋದಿಲ್ಲ, ಅದನ್ನ ಅಸಿದ್ಧಿ ಅಂತ ಹೇಳ್ತೀವಿ. ಇದೇ ರೀತಿ ಯಾವ ಉದ್ದೇಶ ಇಟ್ಕೊಂಡು ನಾವು ಕೆಲಸವನ್ನ ಮಾಡ್ತೀವೋ ಆ ಉದ್ದೇಶ ಪೂರ್ಣ ಆಗುತ್ತಲ್ಲ, ಅದನ್ನ ಸಿದ್ಧಿ ಅಂತ ಹೇಳ್ತೀವಿ. ಪೂರ್ಣ ಆಗದೆ ಇರೋದಕ್ಕೆ ಅಸಿದ್ಧಿ ಅಂತ ಹೇಳ್ತೀವಿ. ಈಗ ನಾವು ಪ್ರತಿದಿನ ಇದನ್ನ ಕೇಳಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿರುತ್ತೆ. ಅದು ಕಂಪ್ಲೀಟ್ ಆದಾಗ ಅದು ಸಿದ್ಧಿ ಆಯಿತು, ಆ ಕೆಲಸ ಕಂಪ್ಲೀಟ್ ಆಯಿತು. ಆ ಕೆಲಸ ಏನಾದರೂ ಆಗಲಿಲ್ಲ ಅಂತಂದರೆ ಆಗ ಅಸಿದ್ಧಿ, ಅಂದರೆ ಆ ಕೆಲಸ ಮುಗುದಿಲ್ಲ, ಆಗ ಅದರಲ್ಲಿ ಅಸಿದ್ಧಿ ಆಯಿತು ಅಂತ. ಪೂರ್ಣ ಆಗಲಿಲ್ವಲ್ಲ, ಅದನ್ನು ಅಸಿದ್ಧಿ ಅಂತ ಹೇಳೋದು. ಈ ರೀತಿಯ ಸಿದ್ಧಿ ಮತ್ತು ಅಸಿದ್ಧಿಯಲ್ಲಿ ಭೇದ ಬುದ್ಧಿ ಇಲ್ಲದೆ ಇರುವಂಥದ್ದು. ಅಂದರೆ ಸಿದ್ಧಿಯಲ್ಲಿ ಸಂತೋಷ, ಹರ್ಷವನ್ನು ಪಡೋದು ಅಥವಾ ಆಸಕ್ತಿ ಇರೋದು, ಇನ್ನು ಅಸಿದ್ಧಿ ಬಂದಾಗ ದ್ವೇಷ ಪಡೋದು ಅಥವಾ ಶೋಕ ಪಡೋದು, ಇದೆಲ್ಲ ವಿಕಾರಗಳು ಅಂತ ಹೇಳ್ತಾರೆ. ಈ ರೀತಿಯ ವಿಕಾರಗಳು ಆಗದೆ ಇರೋದಿದೆಯಲ್ಲ, ಆಮೇಲೆ ಎರಡರಲ್ಲೂ ಕೂಡ ಒಂದೇ ರೀತಿಯ ಭಾವನೆಯನ್ನ ಇಡೋದು. ಇವತ್ತಾಯ್ತಾ, ಓಕೆ ಆಯಿತು, ಆಗ್ಲಿಲ್ವಾ, ಅದಕ್ಕೂ ಏನೋ ರೀಸನ್ ಇರಬೇಕು, ಆಗಲಿಲ್ಲ, ಅದನ್ನ ತುಂಬ ತಲೆಗೆ ಹಚ್ಕೊಂಡ್ಬಿಟ್ಟು ತಲೆ ನೋವು ಬರೆಸ್ಕೊಳ್ಳೋದು, ಡಿಪ್ರೆಷನ್ಗೆ ಹೋಗೋದು, ಇದೆಲ್ಲ ಮಾಡೋದು. ನೋಡಿ, ಈಗಿನ ಕಾಲದಲ್ಲಿ ಡಿಪ್ರೆಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದರೆ, ಈ ರೀತಿ ನಾವು ತುಂಬ ಅದಕ್ಕೆ ಅಟ್ಯಾಚ್ ಆಗೋದು, ತುಂಬ ಅದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಂಡಿರೋದು, ಇದೆಲ್ಲ ಮಾಡ್ತಿರ್ತೀವಲ್ವ, ಅದಕ್ಕೋಸ್ಕರ ತುಂಬ ಆಗ್ತಾ ಇರೋದು. ಯಾಕಂದರೆ ಆ ಕೆಲಸ ಆಗಲಿಲ್ಲ ಅಥವಾ ಅದು ನನಗೆ ಸಿಗಲಿಲ್ಲ ಅಂತಂದಾಗ ನಾವು ಹೆಚ್ಚಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ತೀವಿ. ಅದಕ್ಕೆ ಭಗವದ್ಗೀತೆ ಅನ್ನೋದು ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಗ್ರಂಥ. ಸೊ ಅದರಲ್ಲೂ ಯುವಕರಿಗೆ, ಚಿಕ್ಕ ಮಕ್ಕಳಿಗೆ ಇದನ್ನ ಹೇಳ್ಕೊಡ್ಬೇಕು. ಅವಾಗ ಅವರು ಜೀವನವನ್ನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಘಟನೆ ಆದಾಗ ಅದನ್ನ ಹೇಗೆ ನಾವು ತಗೊಳ್ಳೋದು ಅನ್ನೋದು ಕೂಡ ನಮಗೆ ಗೊತ್ತಾಗತ್ತೆ. ಸೊ ಇಲ್ಲಿ ನೋಡಿ, ಸಿದ್ಧಿ ಅಸಿದ್ಧಿ ಬಂದಾಗ ಅದನ್ನ ಸಮಾನ ರೀತಿಯಲ್ಲಿ ನೋಡಿದಾಗ ಒಂದೇ ಭಾವವನ್ನ ಇಟ್ಕೊಂಡಿರೋದಿರುತ್ತಲ್ಲ, ಅದನ್ನ ಇಲ್ಲಿ ಸಮನಾಗಿರೋದು ಅಂತ ಹೇಳ್ತಾ ಇರೋದು. ಈಗ ನಾನೇನಾದರೂ ಒಂದು ಸಿಕ್ಕದಾಗ ತುಂಬ ಎಕ್ಸೈಟ್ಮೆಂಟು, ಕೆಲವರು ಹಾರ್ಟ್ ಅಟ್ಯಾಕ್ ಆಗೋದೇ ಅವರು ತುಂಬ ಆನಂದವನ್ನು ತಡ್ಕೊಳಕ್ಕಾಗದೆ ಆಗ್ಬಿಡುತ್ತೆ. ಅಂದರೆ ಅವರು ಅಷ್ಟು ಎಕ್ಸೈಟ್ ಆಗಿಬಿಡ್ತಾರೆ. ಕೆಲವರಿಗೆ ದುಃಖ ತಡ್ಕೊಳಕ್ಕಾಗಲ್ಲ, ಆಗಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿರೋದನ್ನು ನಾವು ಕೇಳಿರ್ತೀವಲ್ವಾ. ಸೊ ಈ ರೀತಿ ಹರ್ಷ ಶೋಕಗಳನ್ನು ನಾವು ಸಮಾನ ರೀತಿಯಲ್ಲಿ ನೋಡೋದನ್ನ ಕಲಿಬೇಕು. ಸೊ ಇಲ್ಲಿ ಸಿದ್ಧಿ ಅಂದ್ರೆ ಏನು, ಅಸಿದ್ಧಿ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ. ನಾವೇನೋ ಒಂದು ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಆ ಕೆಲಸ ಕಂಪ್ಲೀಟ್ ಆದರೆ ಯಾವುದೇ ಅಡೆತಡೆಗಳಿಲ್ಲದೆ ಅದನ್ನ ಸಿದ್ಧಿ ಅಂತ ಹೇಳ್ತೀವಿ. ಆ ಕೆಲಸದಲ್ಲಿ ಏನಾದರೂ ಅಡೆತಡೆಗಳಾಗಿ ಅದೇನಾದರೂ ನಿಲ್ತು ಅಂತಂದ್ರೆ ಅದನ್ನ ಅಸಿದ್ಧಿ ಅಂತ ಕರಿತೀವಿ. ಅದನ್ನ ಸಮನಾಗಿ ನೋಡೋದು ಅಂತಂದ್ರೆ ಏನೇ ಆದರೂ ಕೂಡ ಅದನ್ನ ಹರ್ಷ ಮತ್ತೆ ಶೋಕ, ಆಮೇಲೆ ಆಸಕ್ತಿ ಇಲ್ಲದೆ, ನಾವು ಅದನ್ನ ದ್ವೇಷನೂ ಮಾಡದೆ, ಅದನ್ನ ಅಟ್ಯಾಚ್ಮೆಂಟು ಇಟ್ಕೊಳ್ಳದೆ ಸಮಾನ ರೀತಿಯಲ್ಲಿ ಅದನ್ನ ನೋಡೋದು ಅಂತ ಅದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಂತಹ ಮನುಷ್ಯರು ಕರ್ಮ ಮಾಡ್ತಾ ಇದ್ರೂ ಕೂಡ ಬಂಧಿತನಾಗೋದಿಲ್ಲ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ.
ಉತ್ತರ ಏನು ಅಂತಂದರೆ, ಕರ್ಮ ಮಾಡೋದ್ರಲ್ಲಿ ಮನುಷ್ಯನಿಗೆ ಅಧಿಕಾರ ಇದೆ ಅಲ್ವಾ? ಕೆಲಸ ಮಾಡೋದ್ರಲ್ಲಿ ಮನುಷ್ಯನಿಗೆ ಅಧಿಕಾರ ಇದೆ. ಎಲ್ಲ ಮನುಷ್ಯರು ಕೆಲಸಗಳನ್ನು ಮಾಡಬೇಕು, ಅವನಿಗೆ ಅಧಿಕಾರ ಇದೆ, ಮಾಡಲೇಬೇಕು. ಆ ಒಂದು ವಿಚಾರದಲ್ಲಿ ಭಗವಂತ 2ನೇ ಅಧ್ಯಾಯ 47ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಇಲ್ಲಿ ಮತ್ತೆ ಮತ್ತೆ ಅದು ಎಲ್ಲಿ ಹೇಳಿದ್ದಾನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ನಾವು ಮರ್ತು ಹೋಗಿರ್ತೀವಿ. ಈಗ ಕೆಲಸ ಮಾಡೋದ್ರಲ್ಲಿ ಅಧಿಕಾರ ಇದೆ ಮನುಷ್ಯನಿಗೆ ಅಂತ ಭಗವಂತನೇ ಸ್ವಯಂ ಹೇಳಿದ್ದಾನೆ. ಎಲ್ಲಿ ಹೇಳಿದ್ದಾನೆ ನಮಗೆ ನೆನಪಿದೆಯಾ? ಇಲ್ಲ ಅಲ್ವಾ? ಕೆಲವರಿಗೆ ಇರ್ಬೋದು, ಇದ್ದವರು ತುಂಬ ಸಂತೋಷ. ಯಾವ ಶ್ಲೋಕ ಅದು ಅಂತಂದರೆ 2ನೇ ಅಧ್ಯಾಯದಲ್ಲಿ 47ನೇ ಶ್ಲೋಕ. ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಹೇಳಿದಾನೆ ನೋಡಿ. ಆ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾನೆ ಅರ್ಜುನನಿಗೆ, ನಿನಗೆ ಕೆಲಸ ಮಾಡೋದ್ರಲ್ಲಿ ಅಧಿಕಾರ ಇದೆ, ಅದರ ಫಲಗಳಲ್ಲಿ ಯಾವತ್ತೂ ಇಲ್ಲ. ಅದಕ್ಕೋಸ್ಕರನೇ ನೀನು ಕರ್ಮಗಳ ಫಲಕ್ಕೆ ಕಾರಣನಾಗಬೇಡ. ಅಂದರೆ ಅರ್ಥ ಏನು? ಫಲಾಪೇಕ್ಷೆ ಇಲ್ಲದೆ ಬರೀ ಇದು ನಿನ್ನ ಕರ್ತವ್ಯ ಅಂತ ತಿಳ್ಕೊಂಡು ಕೆಲಸವನ್ನು ಮಾಡು. ನಿನಗೆ ಕರ್ಮ ಮಾಡದೆ ಇರೋದ್ರಲ್ಲೂ ಕೂಡ ಆಸಕ್ತಿ ಇಲ್ಲದಿರಲಿ. ಅಂದರೆ ಈ ಕೆಲಸ ಮಾಡಿದ್ರೆ ತಾನೇ ನನಗೆ ಫಲಗಳು ಬರೋದು, ಅದರಿಂದ ಅಟ್ಯಾಚ್ಮೆಂಟ್ ಆಗೋದು. ಕೆಲಸನೇ ಮಾಡದೇ ಇದ್ದರೆ ಅದರಲ್ಲೂ ಕೂಡ ನಮ್ಗೆ ಆಸಕ್ತಿ ಇರಬಾರ್ದು ಅಂತ ಹೇಳ್ತಾ ಇದ್ದಾನೆ. ಈಗ ಏನೇ ಕೆಲಸ ಬಂದರೂ ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ಕೊಂಡು ಹೋಗಬೇಕೇ ಹೊರತು ಅಲ್ಲಿ ಇದು ಅದು ಅಂತ ನಾವು ಯೋಚನೆ ಮಾಡೋ ಹಾಗಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.